Hey guys, welcome back to my YouTube channel. ಬ್ರೀತಿಂಗ್ ಎಕ್ಸಸೈಸ್ ಜೊತೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಲೈಫಲ್ಲಿ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ನಾವು ಜೀವನ ಶೈಲಿಯಲ್ಲಿ ನಾವು ಅಳವಡಿಸ್ಕೊಂಡಿರಬೇಕು. ಎಕ್ಸಾಂಪಲ್ ಇವಾಗ ವರ್ಕೌಟ್ ಆಗಿರ್ಬೋದು ಅಥವಾ ಯೋಗ, ಅದೇನೂ ಇಲ್ಲ ಅಂತೇಳಿದರೆ ನಾವು ಸ್ವಲ್ಪ ವಾಕಿಂಗ್ ಆದರೂ ಮಾಡ್ಬೋದು. ಸೊ ಏನೂ ಮಾಡೋಕ್ಕಾಗೋದೇ ಇಲ್ಲ ಅಂತೇಳಿದರೆ ನಾವು ನಮ್ಮ ಆರೋಗ್ಯನ ನಮ್ಮ ಕೈಯಿಂದನೇ ನಾವು ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದೀವಿ ಅಂತ ಅಲ್ವಾ. ಹಾಗಾಗಿ ಸೊ ನಾವು ಎಲ್ಲದಕ್ಕೂ ನಾವು ಟೈಮ್ ಕೊಡ್ತೀವಿ. ನಮ್ಮ ಲೈಫಲ್ಲಿ, ನಮ್ಮ ದಿನದಲ್ಲಿ ಎಲ್ಲದಕ್ಕೂ ನಾವು ಟೈಮ್ ಕೊಡ್ತೀವಿ. ಅದೇ ನಮ್ಮ ಆರೋಗ್ಯ ಕಡೆ ನಾವು ಕಾನ್ಸಂಟ್ರೇಷನ್ನ ನಾವು ಕಡಿಮೆ ಮಾಡ್ತೀವಿ. ವರ್ಕ್ ಪ್ಲೆಷರ್ ಇರ್ಬೋದು, ಏನೇ ಇರ್ಬೋದು, ನಾನಾ ನಮೂನಿ ಕೆಲಸಗಳು ಏನೇ ಬಂದ್ರೂ ಅಥವಾ ಏನು ಕೆಲಸ ಇಲ್ಲ ಅಂತೇಳಿದ್ರು ನಾವು ಹೋಗಿ ಮಲ್ಕೊಂಡ್ಬಿಡ್ತೀವಿ. ಸೊ ಅದೇ ದಿನದಲ್ಲಿ ನಾವು 20 ಮಿನಿಟ್ಸ್ 30 ಮಿನಿಟ್ಸ್ ನಮ್ಮ ಬಾಡಿಗೆ ನಾವು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಕೊಟ್ಟರೆ ಎಷ್ಟು ನಾವು ಆರೋಗ್ಯವಾಗಿರ್ಬೋದಲ್ವ, ಯೋಚನೆ ಮಾಡಿ. ಸೊ ಹಾಗೆ ನಾನು ಕೂಡ ಮುಂಚೆ ಬಿಡು ಆರೋಗ್ಯ ಅಲ್ವಾ ಇರುತ್ತೆ, ನಾವು ಯಾವುದೇ ರೀತಿ ನಾವು ಚೆನ್ನಾಗಿ ಊಟ ಮಾಡಿದರೆ ಸಾಕು, ನಾವು ಆರೋಗ್ಯ ಚೆನ್ನಾಗಿ ಇಟ್ಕೋಬೋದು ಅಂತೇಳಿ ಅನ್ಕೊತಾ ಇದ್ದೆ. ಬಟ್ ಅಲ್ಲ, ನಾವು ಏನೂ ನಮ್ಮ ಬಾಡಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಅಂತೇಳಿದರೆ ನಿಜವಾಗ್ಲೂ ನಮ್ಮ ಬಾಡಿನ ನಾವು ಯಾವ ಸ್ಥಿತಿಯಲ್ಲಿ ನೋಡ್ತೀವಿ ಅಂತಂದರೆ ನಾವು ಇಮ್ಯಾಜು ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಹಾಗಾಗಿ ಒಳ್ಳೆಯ ಆಹಾರ, ಒಳ್ಳೆಯ ವ್ಯಾಯಾಮ, ಒಳ್ಳೆಯ ನೀರು, ಶುದ್ಧವಾದ ಗಾಳಿ, ಇದೆಲ್ಲವೂ ಚೆನ್ನಾಗಿ ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ದೇಹ ಕೂಡ ಆರೋಗ್ಯವಾಗಿರೋಕ್ಕೆ ಸಾಧ್ಯ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂಥ ಆಸೆಗಳಿರುತ್ತೆ, ಕನಸುಗಳಿರುತ್ತೆ. ಅದು ಪೂರ್ತಿ ಮಾಡ್ಕೋಬೇಕು ಅಂತೇಳಿ ಜೀವನ ಎಲ್ಲ ನಾವು ಕಷ್ಟಪಡ್ತಾ ಇರ್ತೀವಿ. ಎಕ್ಸಾಂಪಲ್, ಒಂದು ಮನೆ ತೊಗೋಬೇಕು ಅಂತ ಇರ್ತಾರೆ. ಸೊ ಅದಕ್ಕೋಸ್ಕರ ಎಷ್ಟೆಲ್ಲ ನಾವು ಕಷ್ಟಪಡ್ತಿರ್ತೀವಿ, ದುಡಿತಾ ಇರ್ತೀವಿ. ಒಂದು ಕ್ಷಣ ಕೂಡ ನಾವು ವೇಸ್ಟ್ ಮಾಡ್ತಾರಲ್ಲ, ಅಷ್ಟು ಎಫರ್ಟ್ ಹಾಕಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ಏನೋ ಒಂದು ಫೈನಲಿ ನಾವು ಒಂದು ಮನೆ ತೊಗೊಳೋ ಟೈಮ್ ಬರುತ್ತೆ ಅಂದ್ಕೊಳ್ಳಿ. ಸೊ ಟೈಮ್ ಬರ್ತಾ ಇದೆ, ನಾವು ಫುಲ್ ಎಕ್ಸೈಟ್ಮೆಂಟ್ ಆಗಿರ್ತೀವಿ. ಆ ಮೂಮೆಂಟಲ್ಲಿ ಎಲ್ಲನೂ ಇರುತ್ತೆ, ಆರೋಗ್ಯ ಇರಲ್ಲ. ಸೊ ಅದನ್ನು ನಾವು ತೊಗೊಂಡಿರ್ತೀವಲ್ಲ, ಅದರಲ್ಲಿ ನಮ್ಗೆ ಖುಷಿ ಇರಲ್ಲ. ಅಯ್ಯೋ ಈ ವಯಸ್ಸಲ್ಲಿ ನಾನು ತೊಗೊಂಡ್ಬಿಟ್ನಲ್ಲ, ನನ್ನ ಕಾಲು ನೋವು ಬರ್ತಾಯಿದೆ, ಇಂಬಡಿ ನೋವು ಬರ್ತಾಯಿದೆ, ನಾನಾ ನಮೂನಿ ನಾವು ರೀಸನ್ಸ್ಗಳು ಹೇಳ್ತಾ ಇರ್ತೀವಲ್ವ. ಸೊ ಅದಕ್ಕೆಲ್ಲದಕ್ಕೂ ಕಾರಣ ನಾವೇ ಆಗಿರ್ತೀವಿ. ನಮ್ಮದು ವರ್ಕ್ ಪ್ಲೆಷರ್ ಇರಲಿ, ಏನೇ ಇರಲಿ, ನಾವು ನಮ್ಮ ಲೈಫ್ ಸ್ಟೈಲನ್ನ ನಾವು ತುಂಬ ಬ್ಯೂಟಿಫುಲ್ಲಾಗಿ ಇಟ್ಕೋಬೇಕು, ಡಿಸಿಪ್ಲಿನಾಗಿ ಇಟ್ಕೋಬೇಕು. ಆಗ ನಮ್ಮದು 60 ಅಲ್ಲ, ನಾವು 70 ವರ್ಷ ಆದರೂ ಕೂಡ ನಾವು ಯಂಗ್ ಏಜ್ ಲೀಡ್ ಮಾಡ್ತಾಯಿದ್ದೀವಿ ಅಂತೇಳಿ ಫೀಲ್ ನಮಗೆ ಬರುತ್ತೆ. ಆದಷ್ಟು ಮನೆಯೊಳಗೆ ಅಡುಗೆ ಮಾಡಿಕೊಂಡು ಊಟ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ನಾವು ಮನೆಯೊಳಗೆ ಒಂದು ಸಿಂಪಲ್ಲಾಗಿ ನಾವು ಚಿತ್ರಾನ್ನ ಮಾಡ್ಕೊಂಡು ಊಟ ಮಾಡಿದ್ರು ನಿಜವಾಗ್ಲೂ ಟ್ರಸ್ಟ್ ಮೀ ಒಳ್ಳೆ ಆರೋಗ್ಯ ಸಿಗುತ್ತೆ. ಅದೇ ನಾವು ಆಚೆ ಹೋಗಿ ಒಂದು ಇಡ್ಲಿ ತಿಂತಾ ಇದ್ದೀವಿ ಅಂತೇಳಿದ್ರು ಅದರಲ್ಲಿ ನಿಜವಾಗ್ಲೂ ಒಳ್ಳೆ ಆರೋಗ್ಯ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಅದ್ರಲ್ಲಿ ಸೋಡಾ ಹಾಕಿರ್ತಾರೆ, ಸಾಂಬಾರಲ್ಲಿ ಜಾಸ್ತಿ ಮಸಾಲಗಳು ಹಾಕಿರ್ತಾರೆ, ಚಟ್ನಿಯಲ್ಲಿ ಏನು ಹಾಕಿರ್ತಾರೋ ಆ ಥರ. ಹಾಗಂತ ಹೊರಗಡೆ ತಿನ್ನೋದೆಲ್ಲ ತಪ್ಪು ಅಂತಲೇ ನಾನು ಹೇಳ್ತಾ ಇಲ್ಲ. ನಾವು ತಿನ್ನಲೇಬೇಕಾಗುತ್ತೆ. ಆಚೆ ಹೋದಾಗ ನಾವೆಲ್ಲೋ ಒಂದು ಟ್ರಿಪ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀವಿ, ಆಬ್ವಿಯಸ್ಲಿ ನಾವು ತಿನ್ನಲೇಬೇಕು. ಹಾಗಂತ ನಾವು ಮನೆಗಿರೋ ಅಡುಗೆ ಅಲ್ಲ ಅಂತೇಳಿ ನಾವು ಉಪವಾಸ ಬರೋದಕ್ಕಾಗಲ್ಲ. ಸೊ ಆಚೆ ಹೋದಾಗ ನಾವು ಚೆನ್ನಾಗಿ ಎಂಜಾಯ್ ಮಾಡಬೇಕು, ನಾವು ಚೆನ್ನಾಗೇ ಊಟ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಇರೋದ್ರಲ್ಲೇ ಬೆಸ್ಟ್ ಅಡುಗೆನ ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವು ತಿನ್ನಬೇಕಾಗುತ್ತೆ. ಸೊ ಅಲ್ಲಿ ಏನು ಅಡ್ಜಸ್ಟ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಫ್ರೂಟ್ಸ್ ತಿನ್ನಬೇಕು, ಹಸಿ ತರಕಾರಿಗಳು ತಿನ್ನಬೇಕು. ಆಗ ನಾವು ಹೆಲ್ತಿನ ಕಾಪಾಡ್ಕೋಬೋದು. ಸೊ ನಾವು ಮನೆಗಿದ್ದೀವಿ, ಆರಾಮಾಗಿದ್ದೀವಿ, ಆದರೂ ನಾವು ಹೋಗಿ ಆಚೆ ಕಡೆಯಿಂದ ಊಟ ಮಾಡ್ತಾಯಿದ್ದೀನಿ, ನಿಜವಾಗ್ಲೂ ಇದೆಲ್ಲ ಒಳ್ಳೆಯದಲ್ಲ. ಸೊ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಎಲ್ಲರಿಗೂ ಅಡುಗೆ ಮಾಡೋದಕ್ಕಾಗಲ್ಲ, ಹೋಗಿ ನಾನು ಆಚೆ ಕಡೆಯಿಂದ ಹೋಗಿ ಫುಡ್ ತೊಗೊಂಬರ್ತೀನಿ, ಅದಲ್ಲ. ನಾವು ಪ್ರೀತಿಯಿಂದ ಮನೆಗೆ ಅವ್ರಿಗೇನೋ ಒಂದು ಚಿಕ್ಕದಾಗಿ ಒಂದು ಬಜ್ಜಿ ಮಾಡಿ, ಒಂದು ಕಾಫಿ ಮಾಡಿಕೊಟ್ರು ಅದರಲ್ಲಿ ಖುಷಿ ಸಿಗುತ್ತೆ. ತುಂಬ ಜನ ಹೇಳೋದು ಕೇಳಿಸ್ಕೊಂಡಿದ್ದೀನಿ, ಇರೋವಷ್ಟು ದಿನ ನಾವು ಚೆನ್ನಾಗಿ ಊಟ ಮಾಡಬೇಕು, ನಾವು ಯಾವಾಗ ಸಾಯ್ತೀವೋ ಏನೋ ನಮಗೆ ಗೊತ್ತಿಲ್ಲ, ಇರೋವಷ್ಟು ದಿನ ನಾವು ದುಡ್ಡಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ. ಹೌದು, ಅದು ನಾನು ಯಾವತ್ತೂ ಅದನ್ನು ತಪ್ಪು ಅಂತ ನಾನು ಹೇಳೋದೇ ಇಲ್ಲ, ಅದು ಕೂಡ ಸರಿ. ಆದರೆ ನನ್ನ ಮಾತಿನ ಅರ್ಥ ಏನು ಅಂತೇಳಿದರೆ, ಇರೋವಷ್ಟು ದಿನ ನಾವು ಆರೋಗ್ಯವಾಗಿರಬೇಕು. ನಾಳೆ ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಹಾಸ್ಪಿಟಲ್ ಹೋಗಿ ನರಳೋದಿದೆಯಲ್ಲ ಕಷ್ಟ, ಅಂದರೆ ನಮ್ಗೆ ಆರೋಗ್ಯ ಇಲ್ಲ ಅಂತ ನಾವು ಒಂಥರ ಇಂಜೆಕ್ಷನ್ ಎಲ್ಲ ಮಾಡ್ತಾ ಇರ್ತಾರೆ, ಒಂದು ಸ್ವಲ್ಪ ನರಳೋದಿದೆಯಲ್ಲ, ಆ ಲೈಫ್ ಬೇಡ. ನಾವು ಸತ್ತರೆ ನಾಳೆನೇ ಸತ್ತುಬಿಡೋಣ, ಆದರೆ ಇರೋವಷ್ಟು ದಿನ ನಾವು ಹೆಲ್ದಿಯಾಗಿರೋಣ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಮೀಶೋಯಿಂದ ಕೂಡ ಒಂದು ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ, ಕಿಚನ್ ಟಾಪ್ ಮೇಲೆ ಇಡೋಣ ಅಂಥೇಳಿ. ಅದು ತುಂಬ ಸಲ ಸೆಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ, ಬಟ್ ಅದು ಸೆಟ್ ಮಾಡೋಕ್ಕಾಗ್ತಾನೇ ಇಲ್ಲ. ಮೋಸ್ಟ್ಲಿ ಅದು ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ನಾನೇನಾದರೂ ತಪ್ಪಾಗಿ ಹಾಕಿದ್ದೀನೋ, ಇನ್ನೊಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಚೆನ್ನಾಗಿ ಬಂದಿಲ್ಲ ಅಂತೇಳಿದರೆ ರಿಟರ್ನ್ ಮಾಡ್ತೀನಿ, ಇಲ್ಲ ಚೆನ್ನಾಗಾಯಿತು ಅಂತೇಳಿದರೆ ಇಟ್ಕೊತೀನಿ ನಾನೇ.
ಇವಾಗ ಬೇರೆ ಮಳೆಗಾಲ ಅಲ್ವಾ, ಸೊ ಮಳೆ ಬರ್ತಾನೇ ಇರುತ್ತೆ. ಸೊ ಏನಾದರೂ ಬಿಸಿ ಬಿಸಿದೇನಾದ್ರು ತಿನ್ನಬೇಕು ಅಂತೇಳಿ ಅನ್ನಿಸ್ತಾನೆ ಇರುತ್ತೆ ಅಲ್ವಾ. ಸೊ ಹಾಗಾಗಿನೇ ನಾನು ಇವತ್ತು ಸಂಜೆ ಒಂಥರ ಈರುಳ್ಳಿ ಕಟ್ಲೆಟ್ ಥರ ಮಾಡ್ತಾಯಿದ್ದೀನಿ. ಏನಿಲ್ಲ, ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ನಾರ್ಮಲಾಗಿ ಉಪ್ಪು, ಖಾರದ ಪುಡಿ, ಒಂದು ಸ್ವಲ್ಪ ಸೋಡಾ ಪುಡಿ, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಸ್ವಲ್ಪ ಅಕ್ಕಿ ಇಟ್ಟಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೂ ನಡೆಯುತ್ತೆ. ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ, ನಾವು ಕಟ್ಲೆಟ್ ಮಾಡ್ತೀವಲ್ಲ, ಸೊ ಆ ರೀತಿ ಕಟ್ಲೆಟ್ ಪಕೋಡ ಥರ ಎಣ್ಣೆಲಿ ಹಾಕ್ಕೊಂಡು ಕರಿಬೋದು, ಇಲ್ಲ ಕಟ್ಲೆಟ್ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಕೂಡ ಮಾಡ್ಕೊಬೋದು. ಸೊ ನಾನಿಲ್ಲಿ ಕಟ್ಲೆಟ್ ಥರ ಮಾಡ್ತಾಯಿದ್ದೀನಿ. ಪಕೋಡ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡ್ಕೊಡ್ಬೋದು. ಪಕೋಡ ಅಂತಲೂ ಅನಿಸಲ್ಲ, ಕಟ್ಲೆಟ್ ಥರ ಅನಿಸುತ್ತೆ. ಸೊ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಪಕೋಡ ಅಂತ ಜಾಸ್ತಿ ಎಣ್ಣೆ ಬೇಕು ಅನಿಸುತ್ತೆ, ಇದಕ್ಕೇನಿಲ್ಲ, ಸ್ವಲ್ಪ ಎಣ್ಣೆಯಲ್ಲೇ ಇದು ಆಗೋಗ್ಬಿಡುತ್ತೆ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ, ಮಿಸ್ಸಾಗಿ ಹಾಕ್ಕೊಂಡೆ. ನೀವು ಸ್ವಲ್ಪ ಎಣ್ಣೆ ಇದ್ದರೂ ಸಾಕು, ಚೆನ್ನಾಗೇ ಫ್ರೈ ಆಗುತ್ತೆ. ಅಥವಾ ಓವನ್ ಏನಾದರೂ ಇತ್ತು, ಏರ್ ಫ್ರೈಯರ್ ಏನಾದರೂ ಇತ್ತು ಅಂತ ಹೇಳಿದರೆ ಒಂದು ಸ್ವಲ್ಪ ಒಂದೇ 1 ಟೇಬಲ್ ಸ್ಪೂನ್ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಅದರೊಳಗಡೆ ಇಟ್ಬಿಟ್ರೆ ಚೆನ್ನಾಗಿ ನಿಮಗೆ ಕಟ್ಲೆಟ್ ರೆಡಿ ಆಗುತ್ತೆ. ತಿನ್ನೋದಕ್ಕೂ ಕೂಡ ಮಳೆಗಾಲದಲ್ಲಿ ತಿನ್ನೋದಕ್ಕೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಗಿರೋರು ಕೂಡ. ಸೊ ನಾನು ಅಷ್ಟು ಜಾಸ್ತಿ ಮಾಡಿರಲಿಲ್ಲ, ಎಲ್ಲ ಸೇರಿ ಒಂದು 10 ಆಗುತ್ತೇನೋ ಅಷ್ಟೇ. ನನ್ನ ಪ್ರಕಾರ ಬಜ್ಜಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಕಾಫಿ, ನನಗೆ ಮಸಾಲ ಟೀ. ಸೊ ಅವ್ರವ್ರ ಚಾಯ್ಸ್. ಸೊ ನಾನಿಲ್ಲಿ ಮಸಾಲ ಟೀ ಮಾಡ್ಕೊಂಡಿದ್ದೀನಿ. ಮಸಾಲ ಟೀ ಮಾತ್ರ ಸಖತ್ತಾಗಿ ಮಾಡ್ತಿದ್ದೀನಿ. ಸೊ ಇತ್ತೀಚೆಗೆ ನಾನು ಕಲ್ತ್ಕೊಂಡಿರೋದು. ಸೊ ಯಾವ ರೀತಿ ಮಾಡೋದು ಅಂತ ಕೂಡ ನೆಕ್ಸ್ಟ್ ಕಮ್ಮಿಂಗ್ ಡಾಗ್ಸಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಸೊ ನನಗೆ ಟೀ ಮಾಡೋದಕ್ಕೆ ಬರ್ತಾಯಿದ್ದಿಲ್ಲ, ಏನೇ ಒಂಥರ ನೀರು ಥರ ಆಗಿಬಿಡ್ತಾಯಿತ್ತು. ಸೊ ಇತ್ತೀಚೆಗಂತೂ ಚೆನ್ನಾಗಿ ಟೀ ಮಾಡೋದು ಕಲ್ತ್ಕೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಕೂಡ ನಿಮಗೆ ನೆಕ್ಸ್ಟ್ ಕಮ್ಮಿಂಗ್ ಡಾಗ್ಸಲ್ಲಿ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ, ಒಂದು ಸಿಂಪಲ್ ವ್ಲಾಗ್, ರ್ಯಾಂಡಮ್ ವ್ಲಾಗ್ ಅಷ್ಟೇ. ಸೊ ಪ್ರತಿದಿನ ಈ ರೀತಿ ಲಾಗ್ಸ್ಗಾಗಿ ಕಾಯ್ತಾ ಇರಿ. ಸೊ ಖಂಡಿತ ನಾನು ಇನ್ಮೇಲೆ ವೀಕ್ಲಿ ಒಂದು 3 ಲಾಗ್ಸ್ ಆದರೂ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನನಗೆ ಎಷ್ಟೇ ಬ್ಯುಸಿ ಇರಲಿ, ಇನ್ಮೇಲೆ ಲಾಗ್ಸ್ ಮಾಡಬೇಕು, ಏನು ಒಂದು ವಾರದಲ್ಲಿ ಒಂದು 3 ಲಾಗ್ಸ್ ಆದರೂ ಹಾಕಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಥ್ಯಾಂಕ್ ಯು.